ನಮಸ್ಕಾರ, ಡಾಕ್ಟರ್ ಆಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ದಿನನಿತ್ಯದಲ್ಲಿ ನಮ್ಮ ಪ್ರಾಕ್ಟೀಸ್ನಲ್ಲಿ ತುಂಬಾ ಜನ ಬರೋದು, ನನಗೆ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಡಾಕ್ಟ್ರೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, 60 ವರ್ಷದವರಾಗಲಿ, SSLC ಓಡ್ತಿರೋ ಹುಡುಗಿ ಆಗಲಿ ಹುಡುಗ ಆಗಲಿ, ಅತ್ಯಂತ ಸರ್ವೇ ಸಾಮಾನ್ಯ ಕಾಯಿಲೆ ಅಂದರೆ ಗ್ಯಾಸ್ಟ್ರಿಕ್ ಟ್ರಬಲ್. ಈ ಗ್ಯಾಸ್ಟ್ರಿಕ್ ಟ್ರಬಲ್ ಅಂದರೆ ಏನು? ನನಗೆ ತುಂಬ ಗ್ಯಾಸ್ಟ್ರಿಕ್ ಡಾಕ್ಟ್ರೆ ಅಂತ ಅವ್ರು ಹೇಳೋದು. ನೋಡಿ, ನಮ್ಮ ಮೆಡಿಕಲ್ ಪದಗಳನ್ನ ಸರಿಯಾಗಿ ಯೂಸ್ ಮಾಡಲಿಲ್ಲ ಅಂದರೆ ಅದು ನಿಮಗೆ ಅರ್ಥ ಗೊತ್ತಾಗಲ್ಲ. ಈ ಗ್ಯಾಸ್ಟ್ರಿಕ್ ಅಂದರೆ ಏನು ಅಂದರೆ, ನಮ್ಮ ಜಠರ ಇದೆ ನೋಡಿ, ಹ್ಯೂಮನ್ ಅನಾಟಮಿ ಅಂತೀವಿ. ನಾವೆಲ್ಲ ವೈದ್ಯರಾಗಬೇಕಾದ್ರೆ ಫಸ್ಟ್ MBBSನಲ್ಲೇ ಹೆಣ ಕೊಯ್ದಿರ್ತೀವಿ 1.5 ವರ್ಷ, ದಿನ 3 ಅವರ್. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ, ನಮ್ಮ ಡಿಸೆಕ್ಷನ್ ಥಿಯೇಟ್ರ್ ನಿಮ್ಮ ಕಪಾಲಿ ಥಿಯೇಟ್ರ್ ಅಷ್ಟು ಹೊಡೆದಿರೋದು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮಗೆ ಅನಾಟಮಿ ಗೊತ್ತಿರುತ್ತೆ, ಫಿಸಿಯಾಲಜಿ ಗೊತ್ತಿರುತ್ತೆ. ಅನ್ಕ್ವಾಲಿಫೈಡ್ ಪರ್ಸನ್ ಮಾತನಾಡೋದಕ್ಕೂ ನೀವು ಅನೇಕ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಅವ್ರು ಮಾತನಾಡೋದಕ್ಕೂ ವೈಜ್ಞಾನಿಕ ವಿಚಾರಗಳನ್ನು ನಾವು ಹೇಳೋದಕ್ಕೂ ವ್ಯತ್ಯಾಸ ಇದೆ. ಮೊನ್ನೆ ಒಬ್ಬರು ಸ್ವಾಮೀಜಿ ಹೇಳ್ತಾರೆ, ದಯವಿಟ್ಟು ಊಟ ಆದಮೇಲೆ ಬಾಳೆಹಣ್ಣು ತಿನ್ನಬೇಡಿ, ಬಾಳೆಹಣ್ಣು ನಿಮ್ಮ ಹೊಟ್ಟೆ ಒಳಗೆ ಹೋದಾಗ ಕೇಳುತ್ತಂತೆ ಜಾಗ ಬಿಡಿ ಅಂತ. ನೀವು ತಿಂದ ಆಹಾರಗಳು ಯಾವ ಜಾಗ ಬಿಡಲ್ಲಂತೆ, ಅಲ್ಲೇ ಕೊಳ್ತೋಗುತ್ತಂತೆ, ಅದರಿಂದ ಪೈಲ್ಸ್ ಬರುತ್ತೆ. ಇದನ್ನ ಅವರು ಚಪ್ಪಾಳೆಗೆ ಇಟ್ಟಿಸ್ಕೊತಾರೆ. ನಾನು ಅದನ್ನು ನೋಡಿ ಒಬ್ಬ ವೈದ್ಯನಾಗಿ ದಯವಿಟ್ಟು ನಿಮ್ಮಲ್ಲಿ ಮನವಿ, ನಿಮಗೆ ಅನಾಟಮಿ, ಫಿಸಿಯಾಲಜಿ, ವೈದ್ಯಕೀಯ ವಿಚಾರಗಳು ಗೊತ್ತಿಲ್ಲದಿದ್ರೆ ಜನಗಳಿಗೆ ಗೊಂದಲ ಎಬ್ಬಿಸಬೇಡಿ. ಈಗ ನಾನೇನು ಹೇಳ್ಕೊಟ್ಟಿದ್ದೀನಿ ಅಂದರೆ, ಈ ಗ್ಯಾಸ್ಟ್ರಿಕ್ ಅಂದರೆ ಏನು ನಿಮಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ, ನಿಮ್ಗೆ 2 ಪದ ಗೊತ್ತಿದೆ. ಅಪೆಂಡಿಸೈಟಿಸ್ ಆಗ್ಬಿಟ್ಟಿತ್ತಂತೆ ನಮ್ಮ ಚಿಕ್ಕಮ್ಮನ ಮಗಳಿಗೆ ಅಂತೀರಿ. ಹಂಗಂದ್ರೆ ಏನು ಅಂದರೆ, ನಮ್ಮ ಏಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಜಠರ ಇದೆ 10 ಇಂಚು, ನಿಮ್ಮ ಸಣ್ಣ ಕರಳು ಅಮ್ಮನ ಸೀರೆ ಎಷ್ಟಿದೆ 6 ಮೀಟರ್ ಇರುತ್ತೆ, ದೊಡ್ಡ ಕರಳು 1.5 ಮೀಟರ್ ಇರುತ್ತೆ. ಈ ಸಣ್ಣ ಕರಳು ದೊಡ್ಡ ಕರಳು ಜಾಯ್ನ್ ಆಗೋ ಜಾಗದಲ್ಲಿ ವರ್ಮಿ ಫಾರ್ಮ್ ಅಪೆಂಡಿಕ್ಸ್, ವರ್ಮ್ ಥರ ಒಂದು ಅಪೆಂಡಿಕ್ಸ್ ಇರುತ್ತೆ, ಅದು ನಾರ್ಮಲ್ ಆಗಿರುತ್ತೆ. ಅದರೊಳಗೆ ಏನಾದರೂ ಇನ್ಫೆಕ್ಷನ್ ಆದರೆ, ನಂಜಾದರೆ ಅದು ಊದ್ಕೊಳ್ಳುತ್ತೆ. ಅದನ್ನ ಇನ್ಫ್ಲಮೇಷನ್ನ ನನ್ನ ಭಾಷೆಯಲ್ಲಿ ಅಪೆಂಡಿಸೈಟಿಸ್ ಅಂತೀವಿ. ಅಪೆಂಡಿಕ್ಸ್ನೊಳಗೆ ಇನ್ಫೆಕ್ಷನ್ ಆದರೆ ಅಪೆಂಡಿಸೈಟಿಸ್. ನಿಮ್ಮ ಮಕ್ಕಳಿಗೆ ಇದ್ಕಿದ್ದಂಗೆ ಗಂಟಲು ನೋವು, ಐಸ್ ಕ್ರೀಮ್ ತಿಂದಿರ್ತಾರೆ, ಜ್ವರ ಬರುತ್ತೆ, ಆಗ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ನಿಮ್ಮ ಮಗುವಿಗೆ ಟಾನ್ಸಿಲೈಟಿಸ್ ಆಗಿದೆ, ಅಡೆನೈಟಿಸ್ ಆಗಿದೆ ಅಂದರೆ ನಿಮ್ಮ ಟಾನ್ಸಿಲ್ನಲ್ಲಿ ನಂಜಾಗಿದೆ. ಅದೇ ರೀತಿ ನಿಮ್ಮ ಜಠರದಲ್ಲಿ, ಜಠರ ಅಂದರೆ ನಿಮಗೆ ಅರಿವಿರಲಿ, ಜೆ ಶೇಪ್ಡ್ ಬ್ಯಾಗ್, ಅದು ನಾವು ತಿಂದ ಆಹಾರವನ್ನು ಅದು ಶೇಖರಿಸಿ ಅರೆದು ಮುಂದಿನ ಜಾಗಕ್ಕೆ ಅಂದರೆ ಕರಳಿಗೆ ಕಳಿಸುವ ಕೆಲಸ ಮಾಡೋದೇ ನಿಮ್ಮ ಜಠರ. ಆ ಜಠರದ ಒಳಗಡೆ ಇಷ್ಟು ದಪ್ಪ ಇರುತ್ತೆ, ಅದು ಮಸಲ್ಸ್ ಎಲ್ಲ ಇರುತ್ತೆ. ಒಳಗಡೆ ಲೇಯರ್ ಇರುತ್ತಲ್ಲ, ಅದನ್ನ ಮ್ಯೂಕಸ್ ಮೆಂಬ್ರೇನ್ ಅಂತೀವಿ. ಅದನ್ನ ನಿಮ್ಗೆ ಈಸಿಲಿ ಅರ್ಥ ಆಗ್ಬೇಕು ಅಂದ್ರೆ, ನಿಮ್ಮ ಬಾಯಿ ಒಳಗಿನ ಲೇಯರ್ ಇದೆಯಲ್ಲ ಇದು, ಅದನ್ನ ಮ್ಯೂಕಸ್ ಮೆಂಬ್ರೇನ್ ಅಂತೀವಿ. ನಿಮ್ಮ ಬಾಯಿಂದ ಹಿಡಿದು ನಿಮ್ಮ ಗುದದ್ವಾರದವರೆಗೂ ಒಳಗಿನ ಲೇಯರ್ನ ನಾವು ಮ್ಯೂಕಸ್ ಮೆಂಬ್ರೇನ್ ಅಂತೀವಿ. ಕರಳಿನಲ್ಲೂ ಇರುತ್ತೆ, ಜಠರದಲ್ಲೂ ಇರುತ್ತೆ. ಸೊ ನಿಮ್ಮ ಜಠರದಲ್ಲಿರುವ ಆ ಮ್ಯೂಕಸ್ನೊಳಗೆ ಅಲ್ಲಲ್ಲೇ ಕೆಂಪಾದ್ರೆ, ಸಣ್ಣ ಹುಣ್ಣಾದ್ರೆ ಅದನ್ನ ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ಅದನ್ನೇ ನೀವು ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ನಮ್ಮ ಹತ್ರ ಬರ್ತೀರಿ. ಯಾಕಂದರೆ ನಿಮಗೆ ಹೊಟ್ಟೆ ಉರಿ, ಎದೆ ಉರಿ, ಉಳಿ ತೇಗು, ಎದೆ ನೋವು ಬಂದಾಗೆ ಯಾಕೋ ಗ್ಯಾಸ್ಟ್ರಿಕ್ ಆಗಿದೆ ಡಾಕ್ಟ್ರೆ ಅಂತೀರಿ. ಅದಕ್ಕೆ ಕರೆಕ್ಟ್ ಟರ್ಮಿನಾಲಜಿ ಗ್ಯಾಸ್ಟ್ರೈಟಿಸ್. ತುಂಬ ಗ್ಯಾಸ್ ಟ್ರಬಲ್ ಡಾಕ್ಟ್ರೆ, ನಮ್ಮ ಮಗು ತುಂಬ ಗ್ಯಾಸ್ ಪಾಸ್ ಮಾಡುತ್ತೆ. ದಯವಿಟ್ಟು ತಿಳ್ಕೊಳ್ಳಿ, ಗ್ಯಾಸ್ ಟ್ರಬಲ್ ಬೇರೆ, ಗ್ಯಾಸ್ಟ್ರೈಟಿಸ್ ಬೇರೆ. ಅದನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಗ್ಯಾಸ್ ಪಾಸ್ ಮಾಡೋದೇ ಬೇರೆ, ಗ್ಯಾಸು ಉತ್ಪತ್ತಿ ಆಗೋದು ಕರಳಿನಲ್ಲಿ, ಆದರೆ ನೀವು ತೇಗ್ತಿರಲ್ಲ, ಅದು ನಿಮ್ಮ ಗ್ಯಾಸ್ಟ್ರಿಕ್ ಟ್ರಬಲ್ನ ಒಂದು ಲಕ್ಷಣ. ಆ ಗ್ಯಾಸ್ ಯಾವುದಂದ್ರೆ ನೀವು ನುಂಗುವ ಗ್ಯಾಸು. ಅದಕ್ಕೆ ನಾನು ಬಹಳ ಸಾರಿ ಇದನ್ನು ನೆನಪಿಸ್ತಾ ಇರ್ತೀನಿ, ಊಟ ಬಲ್ಲವನಿಗೆ ರೋಗವಿಲ್ಲ. ಸೊ ನಿಮಗೆ ಗ್ಯಾಸ್ಟ್ರಿಕ್ಕು ಯಾಕೆ ಬರುತ್ತೆ ಅಂದರೆ 3 ನೆನಪಿಡಿ. ಗ್ಯಾಸ್ಟ್ರೈಟಿಸ್ಗೆ 3 ಕಾರಣ: ಹರಿ, ವರಿ, ಕರಿ. ಯಾರು ಹರಿಬರಿಯಾಗಿ ಉಣ್ತಾರೆ, ಯಾರು ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋತಾರೆ, ಯಾರು ಎಲ್ಲದಕ್ಕೂ ಕರಿ ತಿಂತಾರೆ, ಯಾರು ಸ್ಮೋಕ್ ಮಾಡ್ತಾರೆ, ಯಾರು ಆಲ್ಕೋಹಾಲ್ ತಗೊಳ್ತಾರೆ, ಯಾರು ಅನ್ನೆಸೆಸರಿ ಪೇಯ್ನ್ ಕಿಲ್ಲರ್ಸ್ನ, ತಲೆನೋವಿನ ಮಾತ್ರೆಯನ್ನು ಖಾಲಿ ಹೊಟ್ಟೆಯೊಳಗೆ ತಗೊಳ್ತಾರೆ, ಅವೆಲ್ಲವೂ ಕಾರಣಗಳು ನಿಮ್ಮ ಗ್ಯಾಸ್ಟ್ರೈಟಿಸ್ಗೆ.
ಆಗಲೇ ರೋಗ ಲಕ್ಷಣ ಹೇಳಿದೆ. ನಿಮಗೆ ಗ್ಯಾಸ್ಟ್ರೈಟಿಸು ಯೂಶಲಿ ಎಲ್ಲೋ ಹೊರಗಡೆ ಊಟ ಮಾಡಿ ಬಂದಿರ್ತೀರಿ, ಇಲ್ಲ ಎಲ್ಲೋ ಆಲ್ಕೋಹಾಲ್ ತೊಗೊಂಡು ಬಂದಿರ್ತೀರಿ, ಇಲ್ಲಿ ಎಲ್ಲೋ ಸ್ಮೋಕ್ ಮಾಡ್ತೀರಿ, ಆಗ ತುಂಬ ಮಸಾಲೆ ತಿಂತೀರಿ, ಆವಾಗ ನಿಮ್ಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಬರುತ್ತೆ. ಇದನ್ನ ನನ್ನ ಹತ್ರ ಬಂದಾಗೆ ನಾನೊಬ್ಬ ಸರ್ಜನ್ ಆಗಿ, ಒಬ್ಬ ಡಾಕ್ಟರ್ ಆಗಿ ನನಗೆ ಭಾಳ ಈಸಿಯಾಗಿ ನಿಮ್ಮನ್ನು ಮಲಗಿಸ್ತೀನಿ. ನಿಮ್ಮ ಹೊಟ್ಟೆಯಲ್ಲಿ ಅಪ್ಪರ್ ಪಾರ್ಟ್ನಲ್ಲಿ ಎಪಿಗ್ಯಾಸ್ಟ್ರಿಯಮ್ ಅಂತೀವಿ ನಾನು ಮುಟ್ಟಿದ್ರೆ ಸಾಕು ನಿಮಗೆ ನೋವಾಗುತ್ತೆ. ಎಪಿಗ್ಯಾಸ್ಟ್ರಿಕ್ ಟೆಂಡರ್ನೆಸ್ ಅಂತೀವಿ. ಇದು ನನ್ನ ಕೈಯಿಂದ ಕಂಡುಹಿಡಿಯುತ್ತೆ. ಬಟ್ ಇನ್ನೂ ಕರೆಕ್ಟಾಗಿ ನಿಮಗೆ ಗ್ಯಾಸ್ಟ್ರಿಕ್ ಆಗಿದೆಯಾ ಇಲ್ಲ ಅಂತ ಕಂಡುಹಿಡಿಬೇಕಾದ್ರೆ ಪದೇ ಪದೇ ನಿಮಗೆ ಉಳಿತು ಹೇಗೆ ಬಂತು, ಯಾಕೋ ಹೊಟ್ಟೆ ಉಗುರ ಆದಂಗಾಯ್ತು, ಊಟ ಸೇರ್ತಾ ಇಲ್ಲ, ವಾಂತಿ ಆಗುತ್ತೆ ಅಂದಾಗೆ ನಾವೊಂದು ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ, ಗ್ಯಾಸ್ಟ್ರೋಸ್ಕೋಪಿ ಅಂತೀವಿ. ಈ ಗ್ಯಾಸ್ಟ್ರೋಸ್ಕೋಪಿ ಇವತ್ತು ಎಷ್ಟು ಇಂಪಾರ್ಟೆಂಟ್ ಅಂದರೆ ಸುಮ್ಮನೆ ನಿಮ್ಮ ಹುಣ್ಣಾಗಿದೆಯಾ ಕೆಂಪಗಾಗಿದೆಯಾ ಅಂತ ನೋಡೋದಕ್ಕೆ ಅಷ್ಟೇ ಅಲ್ಲ, ಇನ್ನೊಂದು ಕಾರಣ ನಿಮ್ಮ ಗ್ಯಾಸ್ಟ್ರಿಕ್ಕಿಗೆ ಇದುವರೆಗೂ ನಾನು ಹೇಳಿಲ್ಲ, ಈಗ ಹೇಳ್ತೀನಿ. ನಿಮ್ಮ ಜಠರದಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಎಚ್ ಪೈಲೋರೈ ಅಂತ. ಇದು ಎಲ್ಲಿಂದ ಬಂತು ಡಾಕ್ಟ್ರೆ? ಯಾರು ಹೊರಗಡೆ ಹೆಚ್ಚಿಗೆ ಊಟ ಮಾಡ್ತಾರಲ್ಲ, ರೋಡ್ ಸೈಡ್ ತಿಂತಾರಲ್ಲ, ಅಂಥವರ ಆಹಾರ ಅಥವಾ ನೀರಿನಲ್ಲಿ ಈ ಬ್ಯಾಕ್ಟೀರಿಯಾ ಇರುತ್ತೆ, ನಿಮ್ಮ ಸ್ಟೊಮಕ್ನಲ್ಲಿ ಕೂತಿರುತ್ತೆ. ಅದನ್ನು ನಾವು ಬಯಾಪ್ಸಿ ಮಾಡಿ ನಿಮಗೆ ತೋರಿಸಿ ಇದನ್ನ ಎರಾಡಿಕೇಟ್ ಮಾಡ್ತೀವಿ. ಅದಕ್ಕೆ ಎಂಡೋಸ್ಕೋಪಿ ಮಾಡಿದಾಗ ಬಹಳ ಜನ ಒಂದು 15 ದಿನ, 10ರಿಂದ 15 ದಿನ ಕಾಂಬಿನೇಷನ್ ಡ್ರಗ್ಸ್ ಕೊಡ್ತೀವಿ, HP ಕಿಟ್ ಅಂತ ಕೊಡ್ತೀವಿ ಆ ಬ್ಯಾಕ್ಟೀರಿಯಾನ ಸಾಯಿಸ್ಲಿಕ್ಕೆ. ಸೊ ಫೈನಲಿ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಗ್ಯಾಸ್ಟ್ರಿಕ್ಕಿಗೆ ಕಾರಣ ನೀವೇ. ಸಾವಧಾನವಾಗಿ ಊಟ ಮಾಡಿ, ಟೈಮ್ ಸರಿಯಾಗಿ ಊಟ ಮಾಡಿ. ಸೊ ಇಲ್ಲಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನಿಮಗೆ. ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು? ಈ ಬ್ರೇಕ್ಫಾಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ತಿಂಡಿ ಅಂತಾರೆ, ನಾಷ್ಟ ಅಂತಾರೆ ನಮ್ಮ ಕಡೆ, ಬಟ್ ಎಲ್ಲೋ ಒಂದು ಕಡೆ ಬ್ರೇಕ್ಫಾಸ್ಟ್, ಇಟ್ ಇಸ್ ಎ ಬ್ರಿಟಿಷ್ ಟರ್ಮಿನಾಲಜಿ. ನೀವು ನೋಡಿ, ರಾತ್ರಿ ಉಂಡು ಮಲಗ್ತೀರಿ. ಯೂಶಲಿ ಯಾವಾಗ ಉಣ್ಣಬೇಕು ಅಂದರೆ ಜೈನ್ ಸಮುದಾಯವೆಲ್ಲ ಅವರು 6 ಗಂಟೆ ಸೂರ್ಯೋದಯ ಆದ ಹತ್ತಿರದಲ್ಲೇ ಊಟ ಮಾಡ್ತಾರೆ. ಬಹಳ ಜನ ಇವತ್ತು 9ರಿಂದ 10, 10ರಿಂದ 11 ಈ ರೀತಿ ಅವ್ರವ್ರ ಶಿಫ್ಟ್ ಮೇಲೆ ಗೊತ್ತಾಗುತ್ತೆ. ಬಟ್ ಉಂಡು ಮಲಗಿದ ಮೇಲೆ ನೀವು ರಾತ್ರಿ ಮಲಗಿರ್ತೀರಿ, ಆದರೆ ನಿಮ್ಮ ಜಠರ, ನಮ್ಮ ಕರುಳು ಕೆಲಸ ಮಾಡ್ತಾನೆ ಇರುತ್ತೆ. ಜಠರ ಆಹಾರವನ್ನೆಲ್ಲ ಹರಿದು ಕರಳಿ ಕಳಿಸುತ್ತೆ. ನೀವು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ನಿಮ್ಮ ಜಠರ ಅದರ ಕೆಪಾಸಿಟಿ 1.5 ಲೀಟ್ರು ಖಾಲಿ ಆಗ್ಬಿಟ್ಟಿರ್ತದೆ. ಆ ಖಾಲಿಯಾದ ಜಠರದಲ್ಲಿ ವೆರಿ ಪವರ್ಫುಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ, ಅದು ಸುಡ್ತಾ ಇರುತ್ತೆ. ಅದರಿಂದ ದಯವಿಟ್ಟು ನೀವು 9 ಗಂಟೆ ಒಳಗಾಗಿ ನಿಮ್ಮ ಸ್ಟಮಕ್ ಒಳಕ್ಕೆ ಏನಾದರೂ ಹಾಕ್ಕೋಬೇಕು. ತಿಂಡಿ ತಿನ್ನಬೇಕು ಅಂತಾರಲ್ಲ, ಇಡ್ಲಿ ತಿನ್ನಿ, ದೋಸೆ ತಿನ್ನಿ, ಹಾಲು ಕುಡೀರಿ, ಕಾಫಿ ಕುಡೀರಿ, ಏನಾದರೂ ಕುಡೀರಿ. ಒಟ್ಟು ನಿಮ್ಮ ಸ್ಟಮಕ್ ಒಳಕ್ಕೆ ಏನಾದ್ರು ಹಾಕಿದರೆ ನಿಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಯಾರು ಪರ್ಟಿಕ್ಯುಲರ್ ಲೇಡೀಸು ಮಕ್ಕಳನ್ನ ತಯಾರು ಮಾಡಬೇಕು ಸ್ಕೂಲ್ಗೆ ಹೋಗ್ಲಿಕ್ಕೆ, ಯಜಮಾನ್ರು ಆಫೀಸ್ಗೆ ಹೋಗೋರು, ಇವ್ರು ಏನು ತಿನ್ನೋಕ್ಕಾಗಲ್ಲ ಅಂಥವ್ರು 10-11 ಗಂಟೆ ಆದರೂ ಕೂಡ ಏನು ತಿನ್ನೋದಿಲ್ಲ. ಅಂಥ ಸಮಯದಲ್ಲಿ ಅವ್ರಿಗೆ ತಲೆನೋವು ಶುರುವಾಗುತ್ತೆ. ಇನ್ವೇರಿಯಬಲಿ ನಮ್ಮ ದೇಶದಲ್ಲಿ ಸಾರಿಡಾನು, ಆಕ್ಷನ್ 500, ಡಾರ್ಟು ಇಂಥ ಮಾತ್ರೆಗಳು ಸಿಗ್ತವೆ, ತರಿಸಿ ನುಂಗ್ತಾರೆ. ಅದು ತಲೆನೋವು ಹೋಗುತ್ತೆ, ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ, ಊದೋದು ಹೋಗಿ ಒದರೋದು ಬಂತು ಅಂತಾರೆ. ದಯವಿಟ್ಟು ಖಾಲಿ ಹೊಟ್ಟೆಯಲ್ಲಿ ಅಥವಾ ಅನ್ನೆಸರ್ಲಿ ದಯವಿಟ್ಟು ಪೇನ್ ಕಿಲ್ಲರ್ನ NSAIDs ಅಂತೀವಿ ನಾವು, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್, ಇವೆಲ್ಲವನ್ನು ಆ ಗ್ರೂಪ್ನಲ್ಲಿ ಬರ್ತವೆ. ಪ್ಯಾರಾಸಿಟಮಾಲು ನುಂಗಬೇಡಿ, ಅದರಿಂದ ನಿಮ್ಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಬಟ್ ಗ್ಯಾಸ್ಟ್ರೈಟಿಸ್ನಲ್ಲಿ ಇನ್ನೊಂದು ಕಾರಣಗಳು ಹೇಳಿದ್ದೀನಿ, ಕಾಂಪ್ಲಿಕೇಶನ್ ಈಗಲೇ ಹೇಳ್ಬಿಡ್ತೀನಿ. ನೀವು ಗ್ಯಾಸ್ಟ್ರೈಟಿಸ್ಗೆ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ, ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತೀನಿ ಅಂದರೆ ಒಂದಿನ ನಿಮಗೆ ಅಲ್ಸರಿಗೆ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಪೆಪ್ಟಿಕ್ ಅಲ್ಸರ್ ಅಂತೀವಿ, ಡ್ಯೂಯೋಡಿನಲ್ ಅಲ್ಸರ್ ಅಂತೀವಿ, ಗ್ಯಾಸ್ಟ್ರಿಕ್ ಅಲ್ಸರ್ ಅಂತೀವಿ. 100 ಜನಕ್ಕೆ ಗ್ಯಾಸ್ಟ್ರಿಕ್ ಅಲ್ಸರ್ ಇದ್ರೆ ಅದರೊಳಗೆ ಅರ್ಧ ಜನ ಅಂದರೆ 0.5% ಜನಕ್ಕೆ ಆ ಅಲ್ಸರ್ ಕ್ಯಾನ್ಸರಿಗೆ ಕನ್ವರ್ಟ್ ಆಗುತ್ತೆ. ಯಾರಿಗೆ ಪೆಪ್ಟಿಕ್ ಅಲ್ಸರ್ ಇರುತ್ತಲ್ಲ, ಸಮ್ಟೈಮ್ಸ್ ಎಮರ್ಜೆನ್ಸಿ ಆಗುತ್ತೆ, ಅದು ತೂತು ಹೊಡೆಯುತ್ತೆ, ಅದು ಎಮರ್ಜೆನ್ಸಿ ಆಗುತ್ತೆ, ಪೆರಿಟೊನೈಟಿಸ್ ಅಂತೀವಿ. ಕೆಲವರಿಗೆ ಅಲ್ಸರು ಹೀಲ್ ಆಗುತ್ತೆ, ಆದರೆ ಬರ್ತಾ ಬರ್ತಾ ನಿಮ್ಮ ಜಠರದಿಂದ ಆಹಾರ ಆಚೆಗೆ ಹೋಗ್ಬೇಕಲ್ಲ, ಆ ದ್ವಾರ ಬಂದಾಗತ್ತೆ. ಇದನ್ನು ನಾವು ಪೈಲೋರಿ ಸ್ಟಿನೋಸಿಸ್ ಅಂತೀವಿ, ಅದಕ್ಕೂ ಆಪರೇಷನ್ ಬೇಕಾಗತ್ತೆ. ಅದರಿಂದ ದಯವಿಟ್ಟು ನಿಮಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಆಗಬಾರ್ದು ಅಂದರೆ ಆದಷ್ಟು ಇವೆಲ್ಲವನ್ನು ನಾನು ಹೇಳಿದ್ದನ್ನು ಗಮನದಲ್ಲಿ ಇಟ್ಕೊಂಡು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನಿಮಗೆ ಗ್ಯಾಸ್ಟ್ರಿಕ್ ಆದಾಗ ದಯವಿಟ್ಟು ನೀವೇ ಡಾಕ್ಟರ್ ನಮ್ಮ ಚಿಕ್ಕಮ್ಮನಿಗೆ ಮಾತ್ರೆ ಕೊಟ್ಟಿದ್ರು ಅಂತ ನೀವೇ ಆ ಮಾತ್ರೆಯೊಳಗೆ ಕಡಿಮೆ ಆಗುತ್ತೆ ಅಂತ ಹೋಗ್ಬೇಡಿ. ಯಾಕಂದರೆ ನಮ್ಮ ಹತ್ರ ಬರಲಿ ಅಂತ ನಾನು ಈ ಮಾತ್ರ ಹೇಳ್ತಿಲ್ಲ. ಸೆಲ್ಫ್ ಮೆಡಿಕೇಶನ್ ಈಸ್ ಆಲ್ವೇಸ್ ಡೇಂಜರಸ್, ಸೆಲ್ಫ್ ಮೆಡಿಕೇಶನ್ ಈಸ್ ನಾಟ್ ಅಡ್ವೈಸಬಲ್. ಅದರಿಂದ ದಯವಿಟ್ಟು
ನಿಮಗೆ ಗ್ಯಾಸ್ಟ್ರಿಕ್ ಆದಾಗ ನಮ್ಮ ಹತ್ರ ಬಂದ, ಯಾಕಂದ್ರೆ ನಾವು ನೋಡಿದೀವಿ ನಮ್ಮ ಅನುಭವದಲ್ಲಿ ಎಷ್ಟೋ ಜನ 10 ವರ್ಷದಿಂದ ನನಗೆ ಗ್ಯಾಸ್ಟ್ರಿಕ್ ಅಂತ ನುಂಗ್ಕೊಂಡಿದ್ದವ್ರಿಗೆ ಎಂಡೋಸ್ಕೋಪಿ ಮಾಡಿದ್ರೆ ಇಷ್ಟಪ್ಪ ಕ್ಯಾನ್ಸರ್ ಕೂತಿರುತ್ತೆ. ಸೊ ಅದಕ್ಕೆ ಯಾಕೆ ಮಿಸ್ ಆಯಿತು ಅಂದರೆ ಅನ್ಫಾರ್ಚುನೇಟ್ಲಿ ಅವರೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡಿರ್ತಾರೆ, ಇದು ನನ್ನ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ. ಆದರೆ ಅಲ್ಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಇರುತ್ತೆ. ಸೊ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ನೀವು ವೈದ್ಯರ ಹತ್ರ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಫಸ್ಟು, ಆಮೇಲೆ ಉಳಿದಿದ್ದ ಸ್ಪೆಷಲಿಸ್ಟ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಥ್ಯಾಂಕ್ ಯು.